ನಮಸ್ತೆ, ವೆಲ್ಕಮ್ ಟು ಜಗಲಿಕಟ್ಟೆ. ಇವತ್ತು ಏನೆಲ್ಲ ರೆಡಿ ಇದೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಶಾಲೆಯಲ್ಲಿ ಆ ವರ್ಷದ ವಾರ್ಷಿಕೋತ್ಸವ ಅಂದರೆ ಆನ್ಯುವಲ್ ಡೇಗೆ ಮಾಡೋ ನಾಟಕ ತಯಾರಿ ಆಗ್ತಾ ಇತ್ತು. ಟೀಚರ್ ಹೇಳ್ತಾರೆ, ಈ ಸಲ ನಮ್ಮ ತರಗತಿ ಅಂದರೆ ಕ್ಲಾಸಿಂದ ಟುನ್ ಮೊಲ ಅನ್ನೋ ಕಥೆಯನ್ನು ನಾಟಕ ಮಾಡೋಣ. ಟುನ್ ಮೊಲ ಅಂತ ಕೇಳ್ತಾ ಇದ್ದ ಹಾಗೆ ಪ್ರಣೀತ್ಗೆ ಎಲ್ಲಿಲ್ಲದ ಖುಷಿ. ಅವನಿಗೆ ಆ ಕಥೆ ಮೊದಲೇ ಅವರ ಅಮ್ಮ ಹೇಳಿ ಗೊತ್ತಿತ್ತು. ಅವನಿಗೆ ಟುನ್ ಮೊಲದ ಪಾತ್ರ ಸಿಗಬೇಕು ಅಂತ ಆಸೆ. ಪ್ರಣೀತ್ ಹೋದ ವರ್ಷ ಮಾಡಿದ ನಾಟಕದಲ್ಲಿ ತುಂಬ ಚೆನ್ನಾಗಿ ನಟಿಸಿದ್ದ. ಅವನ ಎಲ್ಲ ಸಂಭಾಷಣೆ ಅವನ ನೆನ್ಪಿಟ್ಕೊಂಡು ಹೇಳ್ದ ಹಾಗೆ ಮಾಡಿದ್ದ. ಹಾಗೂ ಅವ್ರ ಟೀಚರ್ ಹತ್ರ ಶಭಾಸ್, ನೀನು ಚೆನ್ನಾಗಿ ನಟಿಸ್ತೀಯಾ ಅಂತ ಬೇರೆ ಹೊಗಳಿಕೆ ಸಿಕ್ಕಿತ್ತು. ಹಾಗಾಗಿ ಅವನು ನಟನೆ ಮತ್ತು ಡ್ಯಾನ್ಸ್ ಹೇಳ್ಕೊಡೋ ಕ್ಲಾಸ್ಗೂ ಸೇರಿಕೊಂಡಿದ್ದ. ಅಲ್ಲಿ ಡ್ಯಾನ್ಸ್ ಟೀಚರ್ ಅವನಿಗೆ ಮೊದಲನೇ ಹಂತದ ಡ್ಯಾನ್ಸ್ ಸ್ಟೆಪ್ಗಳು, ಮೇಲೆ ಕೆಳಗೆ ಹಿಂದೆ ಚಪ್ಪಾಳೆ ಚಪ್ಪಾಳೆ, ಮೇಲೆ ಕೆಳಗೆ ಹಿಂದೆ ಮುಂದೆ ಕೆಳಗೆ ಕೆಳಗೆ ಹಿಂದೆ, ಹೀಗೆ ತುಂಬ ಮಜವಾಗಿ ಖುಷಿಯಿಂದ ಕಲಿತಾ ಇದ್ದ. ಹಾಗೆ ಈ ಡ್ಯಾನ್ಸ್ ಮುಗಿದ ತಕ್ಷಣ ಎಲ್ಲರೂ ಸ್ಟೇಜಲ್ಲಿ ಇದ್ದ ಹಾಗೆ ಬಗ್ಗಿ ಕೈಯನ್ನು ಮಡಿಸಿ ನಮಸ್ಕಾರ ಅಂತ ಬೋ ಮಾಡ್ತಾ ಇದ್ರು. ಪ್ರಣೀತ್ ಅಂತೂ ಡ್ಯಾನ್ಸ್ ಟೀಚರ್ ಥರಾನೇ ಅವರನ್ನು ನೋಡಿ ನಗುಮುಖ ಮಾಡಿ ಬಗ್ಗಿ ಕೈಯಿಂದ ನಮಸ್ಕಾರ ಮಾಡ್ತಾ ಇದ್ದ. ಇದನ್ನು ನೋಡಿ ಟೀಚರು, ಪ್ರಣೀತ್, ನಿನಗೆ ಸ್ಟೇಜ್ ಪ್ರೆಸೆನ್ಸ್ ಅಂದರೆ ಸ್ಟೇಜಲ್ಲಿ ಹೇಗೆ ವರ್ತಿಸ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆಯಲ್ಲೋ ಅಂತ ಹೇಳಿದರು. ಸರಿ, ಅದಿನ ಅವನು ವಾಪಸ್ ಮನೆಗೆ ಬಂದ ಮೇಲೂ ನಾಳೆ ಟುನ್ ಮೊಲದ ಪಾತ್ರ ಮಾಡೋಕ್ಕೆ ಟೀಚರು ಅವನನ್ನೇ ಆರಿಸೋ ಥರ ಕನಸು ಕಾಣ್ತಾ ಇದ್ದ. ಮರುದಿನ ಶಾಲೆಗೆ ಹೋಗ್ತಾ ಪ್ರಣೀತ್ಗೆ ಅವನ ಫ್ರೆಂಡ್ ಮೀನಾ ಸಿಗ್ತಾಳೆ. ಮೀನಾ ಕೇಳ್ತಾನೆ, ನೀನು ಯಾವ ಪಾತ್ರ ಮಾಡ್ತಾ ಇದೀಯ ನಾಟಕದಲ್ಲಿ? ಅದಕ್ಕೆ ಮೀನಾ, ನನಗೆ ಆ ಮಾತುಗಳನ್ನೆಲ್ಲ ನೆನ್ಪಿಟ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳಿದ್ಲು. ಅದಕ್ಕೆ ಪ್ರಣೀತು, ನೀನು ಆ ನಾಟಕದಲ್ಲಿ ಬರೋ ಇಲಿಮರಿ ಪಾತ್ರ ಮಾಡು. ಅದು ಯಾವಾಗಲೂ ಬಟಾಣಿಗಳನ್ನ ಬಾಯಲ್ಲಿಟ್ಕೊಂಡು ಮಾಡ್ಕೊಂಡಿರುತ್ತೆ. ಹಾಗಾಗಿ ಅದು ಏನಾದರೂ ಕೇಳಿದ್ರೆ ಹಾಗೆ ಮಾತಾಡುತ್ತೆ. ನಿನಗೆ ಮಾತುಗಳನ್ನ ನೆನ್ಪಿಟ್ಕೋಬೇಕು ಅಂತಲೇ ಇಲ್ಲ ಅಂತ ನಟಿಸೇ ತೋರಿಸ್ಬಿಡ್ತಾನೆ. ಮೀನಾಗೂ ಇದನ್ನ ನೋಡಿ ಖುಷಿಯಾಗಿ ಒಪ್ಕೋತಾಳೆ. ಸರಿ, ಶಾಲೆಯಲ್ಲಿ ಆ ದಿನ ಯಾರು ಯಾವ ಪಾತ್ರಗಳನ್ನ ಮಾಡೋದು ಅಂತ ಮಾತಾಗ್ತಾ ಇತ್ತು. ಪ್ರಣೀತ್ ತುಂಬ ಉತ್ಸಾಹದಿಂದಿದ್ನಲ್ವಾ, ಅದಕ್ಕೆ ಅವನ ಫ್ರೆಂಡ್ಸ್ಗಳ ಹತ್ರ ಅಕ್ಕಪಕ್ಕ ಮಾತಾಡ್ತಾ ಇದ್ದ. ಅವನ ಟೀಚರು ಶ್ ಅಂತ ಹೇಳಿದ್ರು ಇವನ್ ಮಾತುಗಳು ನಡೀತಾನೆ ಇತ್ತು. ಸರಿ, ಟೀಚರು, ಪ್ರಣೀತ್, ನೀನು ತುಂಬ ಮಾತಾಡ್ತಾ ಇದೀಯಾ, ಅದಕ್ಕೆ ನಿನಗೆ ಟುನ್ ಮೊಲದ ಪಾತ್ರದ ಬದಲು ಮಾಪ್ಸಿ ಪಾತ್ರ ಕೊಡ್ತಾ ಇದ್ದೀನಿ ಅಂತ ಹೇಳಿಬಿಟ್ರು. ಪ್ರಣೀತ್ಗೆ ಫುಲ್ ಬೇಜಾರು. ಯಾಕಂದರೆ ನಾಟಕದಲ್ಲಿ ಆ ಪಾತ್ರ ಸುಮ್ಮನೆ ನಿಂತ್ಕೊಂಡಿರ್ಬೇಕಿತ್ತು. ಆದರೂ ಪ್ರಣೀತ್ ತುಂಬ ಬೇಜಾರು ಮಾಡ್ಕೊಳ್ದೆ ಅವನ ಡ್ಯಾನ್ಸ್ ಕ್ಲಾಸಲ್ಲಿ ಟೀಚರ್ ಹೇಳ್ಕೊಟ್ಟಿದ್ದು ನೆನಪಾಯಿತು. ಸ್ಟೇಜಲ್ಲಿ ಸುಮ್ಮನೆ ನಿಂತ್ಕೋಬಾರ್ದು, ಬೇರೆಯವ್ರು ಮಾಡಿದ್ದಕ್ಕೆ ಪ್ರತಿಕ್ರಿಯಿಸ್ತಾ ಇರಬೇಕು. ನಕ್ಕರೆ ನಗ್ತಾ, ಬೇಜಾರಾದರೆ ಬೇಜಾರಾದ ಹಾಗೆ ನಟಿಸ್ತಾ ಪ್ರತಿಕ್ರಿಯಿಸಬೇಕು ಅಂತ ಹೇಳಿದ್ದು ನೆನಪಾಯಿತು. ಸರಿ, ಇದನ್ನೆಲ್ಲ ನೆನ್ಪಿಟ್ಕೊಂಡು ಶಾಲೆಯಲ್ಲಿ ನಾಟಕ ತಯಾರಿ ಚೆನ್ನಾಗೇ ನಡೀತಾ ಇತ್ತು. ಆನ್ಯುವಲ್ ಡೇ ದಿನ ಬಂದೇ ಬಿಡ್ತು. ಕಾರ್ಯಕ್ರಮ ಶುರುವಾಗುವಾಗ ಟೀಚರ್ ಹೇಳ್ತಾರೆ, ನಮ್ಮ ಟುನ್ ನಾಟಕ ನೋಡೋಕೆ ಬಂದ ಎಲ್ಲರಿಗೂ ನಮಸ್ಕಾರ, ಬನ್ನಿ ನೋಡಿ ಆನಂದಿಸಿ ಅಂತ ಹೇಳ್ತಾ ಇದ್ದ ಹಾಗೆ ನಾಟಕ ನೋಡೋಕೆ ಬಂದವರು ಜೋರಾದ ಚಪ್ಪಾಳೆಯನ್ನು ತಟ್ಟಿ ನಾಟಕ ಶುರುವಾಗುತ್ತೆ. ನಾಟಕದಲ್ಲಿ ಕಥೆ ಏನಾಗತ್ತಪ್ಪ ಅಂದರೆ, ಈ ಟುನ್ ಮೊಲ ಕಿತಾಪತಿಯದಾಗಿರುತ್ತೆ. ಅದು ರಾಮಪ್ಪ ಅನ್ನೋರ ತೋಟಕ್ಕೆ ನುಗ್ಗಿ ತರಲೆ ಕೆಲಸ ಮಾಡ್ಕೊಂಡಿರತ್ತೆ. ಈ ನಮ್ಮ ಪ್ರಣೀತ್ಗೆ ಮಾಪ್ಸಿ ಪಾತ್ರ ಸಿಕ್ಕಿತ್ತಲ್ವಾ, ಟುನ್ ಏನಾದರೂ ಮಾಡಿದಾಗೆಲ್ಲ ಮಾಪ್ಸಿ ತರಲೆ ನಟನೆಯಿಂದ ಪ್ರತಿಕ್ರಿಯಿಸ್ತಾ ಎಲ್ಲ ನೋಡುಗರಿಗಿಂದ ಚಪ್ಪಾಳೆ ತಗೋತಾ ಇದ್ದ. ಎಲ್ಲರೂ ನಕ್ಕು ಸುಸ್ತಾಗ್ತಾ ಇದ್ರು. ನಾಟಕದಲ್ಲಿ ರಾಮಪ್ಪನ ಪಾತ್ರ ಮಾಡಿದ ರಾಮು, ಇಲಿಮರಿ ಪಾತ್ರ ಮಾಡಿದ ಮೀನಾ, ಟುನ್ ಪಾತ್ರ ಮಾಡಿದ ರಾಜು, ತಾಯಿ ಮೊಲದ ಪಾತ್ರ ಮಾಡಿದ ಸವಿತಾ, ಹೀಗೆ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗೇ ಮಾಡಿದ್ರು
ಎಲ್ಲರೂ ಕೊನೆಯಲ್ಲಿ ಕಾರ್ಯಕ್ರಮ ಮುಗಿಸೋವಾಗ ನಮಸ್ಕಾರ ಮಾಡೋಕೆ ಬಂದಾಗ ಪ್ರಣೀತ್ಗೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ತಾ ಇದ್ರು. ಪ್ರಣೀತ್ಗಂತೂ ಖುಷಿಯೋ ಖುಷಿ. ನಾಟಕ ಮುಗಿಸಿ ಎಲ್ಲರೂ ಮನೆಗೆ ಹೋಗ್ತಾ ಪ್ರಣೀತ್ ಅಮ್ಮ ಹೇಳ್ತಾರೆ, ಹೇ ಪ್ರಣೀತ್, ತುಂಬಾ ಚೆನ್ನಾಗಿ ಆಯ್ತು ನಾಟಕ, ನೀನು ಚೆನ್ನಾಗೇ ಮಾಡಿದ್ಯಾ. ಆದ್ರೆ ನೀನ್ ಹಾಗೆ ತರ್ಲೆ ಮಾಡಿ ಪ್ರಮುಖ ನಟನನ್ನ ಕಡೆಗಣಿಸಬಾರ್ದಿತ್ತು. ನಾಟಕದಲ್ಲಿ ಎಲ್ಲಾ ಪಾತ್ರನೂ ಮುಖ್ಯ. ನಾಟಕದ ಕಥೆ ಅನುಸಾರವಾಗಿ ಎಲ್ಲಾ ಪಾತ್ರಕ್ಕೂ ಅದರದ್ದೇ ಆದ ಮಹತ್ವ ಇರುತ್ತೆ. ನೀನ್ ನಟನೆ ಚೆನ್ನಾಗಿ ಮಾಡಿದ್ರು ತಪ್ಪು ಮಾಡಿದ್ಯಾ ಅಂತ ಬುದ್ಧಿ ಹೇಳ್ತಾರೆ. ಪ್ರಣೀತ್ಗೂ ತಾನು ಮಾಡಿದ ತಪ್ಪು ಅರ್ಥ ಆಗಿ ಮರುದಿನ ಟೀಚರ್ ಹತ್ರ ಹೋಗಿ ಸಾರಿ ಕೇಳ್ತಾನೆ. ಹೀಗೆ ಶಾಲೆಯಲ್ಲಿ ಪುಟಾಣಿ ಮಕ್ಕಳು ಮಾಡಿದ ನಾಟಕದ ಕಥೆ ಕೇಳಿದ್ರಿ. ಈ ದೊಡ್ಡ ಸ್ಟೇಜಲ್ಲಿ ನಡೆಯೋ ನಾಟಕ ಹೇಗಿರುತ್ತೆ, ಅದನ್ನ ಹೇಗ್ ಮಾಡ್ತಾರೆ, ಹೀಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಂಡು ಬರೋಣ ಬನ್ನಿ. ಏ ಸುಮೇರು, ರಂಗಶಂಕರದಲ್ಲಿ ಮಕ್ಕಳ ನಾಟಕ ಇದೆಯಂತೆ, ನೋಡಕ್ ಹೋಗೋಣ? ನಾಟಕನಾ? ಬೋರಿಂಗ್ ಆಗಿರಲ್ವಾ ಅಕ್ಕ? ಮೂವಿ ತರ ಇರಲ್ವಲ್ಲ. ನೀನ್ ಇನ್ನೂ ಒಂದು ನಾಟಕ ನೋಡಿಲ್ಲ ಅಲ್ವಾ, ಅದಕ್ಕೆ ತಪ್ಪು ತಿಳ್ಕೊಂಡಿದ್ಯಾ ಅಷ್ಟೆ. ಮೂವಿಗಿಂತ ಏನು ಕಮ್ಮಿ ಇಲ್ಲ ನಾಟಕ ಅಂದ್ರೆ, ಗೊತ್ತಾ? ಸ್ಟೇಜ್ ಮೇಲೆ ಸೀನ್ಗೆ ತಕ್ಕ ಹಾಗೆ ಸೆಟ್ ರೆಡಿ ಮಾಡಿರ್ತಾರೆ, ಬಣ್ಣದ ಫೋಕಸ್ ಲೈಟ್ಗಳಿರುತ್ತೆ, ಎಷ್ಟೊಂದು ಕಲಾವಿದ್ರು ಬಂದು ನಟಿಸ್ತಾರೆ, ಜೋಕ್ಗಳಿರುತ್ತೆ, ಕೆಲವೊಂದ್ರಲ್ಲಂತೂ ಅಲ್ಲೇ ಕಲಾವಿದ್ರು ಹಾಡನ್ನೂ ಹೇಳ್ತಾರೆ. ಹಾಗಾಗಿ ಬೋರ್ ಅಂತೂ ಆಗೋದೇ ಇಲ್ಲ ನೋಡು, ತುಂಬಾ ಚೆನ್ನಾಗಿರುತ್ತೆ. ಇದ್ರ ಅನುಭವನೇ ಬೇರೆ. ಈಗ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ, ಹೋಗೋಣ ಹೋಗೋಣ. ವಾವ್, ಏನ್ ಸೂಪರ್ ಆಗಿತ್ತು ನಾಟಕ, ತುಂಬಾ ಖುಷಿ ಆಯ್ತು. ಅಂದಹಾಗೆ ಏನೋ ವಿಶೇಷ ದಿನ ಅಂತ ಪೋಸ್ಟರ್ ನೋಡಿದ ಹಾಗಿತ್ತು. ಹಾ, ನಿನ್ನೆ ಅಂದ್ರೆ ಮಾರ್ಚ್ 27ಕ್ಕೆ ವರ್ಲ್ಡ್ ಥಿಯೇಟರ್ ಡೇ, ವಿಶ್ವ ರಂಗಭೂಮಿ ದಿನಾಚರಣೆ ಅಂತ ಇತ್ತು. ಅದರದ್ದೇ ಪೋಸ್ಟರ್ ಇದ್ದಿದ್ದು. ಪ್ರತಿಯೊಂದು ನಾಟಕದ ತಯಾರಿ, ಅದ್ರ ಪ್ರದರ್ಶನ ಅಂದ್ರೆ ಎಲ್ಲಾ ಕಲಾವಿದರಿಗೆ, ತಂಡದವರಿಗೆ ಹಬ್ಬನೇ. ಆದ್ರೆ ಜಗತ್ತಲ್ಲಿರೋ ಎಲ್ಲಾ ರಂಗಕರ್ಮಿಗಳು ಒಟ್ಟಿಗೆ ಆಚರಿಸೋದು ಅಂದ್ರೆ ಈ ದಿನಾಚರಣೆ. ಓಹೋ, ಯಾರು ಶುರು ಮಾಡಿದಿರನ? ಅಂತಾರಾಷ್ಟ್ರೀಯ ರಂಗಭೂಮಿ ಸಂಸ್ಥೆ ITI ಅನ್ನೋ ಒಂದು ಸಂಘಟನೆ ಇದೆ. ಕೆಲವು ರಂಗಭೂಮಿ ಹಾಗೂ ನೃತ್ಯ ಕ್ಷೇತ್ರದ ಪರಿಣಿತರು ಸೇರಿ ಶುರು ಮಾಡಿದ ಈ ಸಂಸ್ಥೆ ವಿಶ್ವಸಂಸ್ಥೆ ಯುನೆಸ್ಕೋ ಇದೆಯಲ್ಲ, ಅದ್ರ ಜೊತೆ ಕೊಲ್ಯಾಬ್ರೇಟ್ ಮಾಡಿದೆ. ಬೇರೆ ದೇಶದ ರಂಗ ಸಾಧಕರನ್ನ ಗುರ್ತಿಸಿ ಪ್ರಶಸ್ತಿ ಕೊಡ್ತಾರೆ ಇವರು. ಅಂತಾರಾಷ್ಟ್ರೀಯ ರಂಗೋತ್ಸವಗಳನ್ನ ಸಂಘಟನೆ ಮಾಡ್ತಾರೆ. 100 ದೇಶದಲ್ಲಿ ಇವ್ರದ್ದು ಬ್ರಾಂಚ್ಗಳಿದೆ. ಅಲ್ಲೆಲ್ಲ ಅದ್ಧೂರಿಯಾಗಿ ವಿಶ್ವ ರಂಗಭೂಮಿ ದಿನಾಚರಣೆಯನ್ನ ಆಚರಿಸ್ತಾರೆ. ಭಾರತದಲ್ಲೂ ಎಷ್ಟೊಂದು ರಂಗ ಸಂಘಟನೆಗಳು, ರಂಗ ತಂಡಗಳು ಬೇರೆ ರೀತಿಯಲ್ಲಿ ಇದನ್ನ ಆಚರಿಸ್ತಾರೆ. ನೈಸ್ ನೈಸ್. ಅಕ್ಕ, ನಾಟಕ ಎಲ್ಲ ಇತ್ತೀಚೆಗೆ ಶುರು ಆಗಿದ್ದ ಅಥವಾ ಮೊದಲಿಂದಾನೂ ಇತ್ತಾ? ಅಯ್ಯೋ, ಇದು ಕ್ರಿಸ್ತಪೂರ್ವದಿಂದನೇ ಇತ್ತು. ವೇದಗಳಲ್ಲಿ, ಕೆಲವೊಂದು ಪುಸ್ತಕಗಳಲ್ಲಿ ಎಲ್ಲ ಸಂಸ್ಕೃತ ಭಾಷೆಯಲ್ಲಿರೋ ನಾಟಕಗಳ ಬಗ್ಗೆ ಉಲ್ಲೇಖ ಇದೆ, ಅಂದ್ರೆ ಮೆನ್ಷನ್ ಮಾಡಿದ್ದಾರೆ. ಏನ್ ಗೊತ್ತಾ, ಗ್ರೀಕ್, ರೋಮ್ ಮುಂತಾದ ಬೇರೆ ದೇಶದಲ್ಲಿ ನಾಟಕಗಳೆಲ್ಲ ಶುರುವಾಗೋಕ್ಕಿಂತ ಮುಂಚೆನೆ ಭಾರತದಲ್ಲಿ ಭರತ ಮುನಿ ಅನ್ನೋರು ನಾಟ್ಯಶಾಸ್ತ್ರ ಅನ್ನೋ ಪುಸ್ತಕ ಬರೆದಿದ್ರು. ಅದರಲ್ಲಿ ನಾಟಕಗಳನ್ನ ಬರೆಯೋದು, ಆಕ್ಟ್ ಮಾಡೋದು, ತಯಾರಿ ಬಗ್ಗೆ ಎಲ್ಲ ಬರೆದಿದ್ದಾರೆ. ನಮ್ಮ ಕನ್ನಡ ಭಾಷೆಲೂ ನಾಟಕಗಳು 10ನೇ ಶತಮಾನದಿಂದಲೇ ಇದೆ. ಆದ್ರೆ ಮೊದಲಿನ ನಾಟಕದ ರೀತಿಗೂ ಈಗಿಂದಕ್ಕೂ ವ್ಯತ್ಯಾಸ ಇದೆ. ಅಂದ್ರೆ ಮೊದಲಿದ್ದೆಲ್ಲ ಒಂಥರ ಜನಪದ ರಂಗಭೂಮಿ ತರ ಅಂತ ಅನ್ಬಹುದು. ಬೊಂಬೆ ಆಟ, ದಾಸರಾಟ, ಮೂಡಲ್ಪಾಯ, ಈ ತರ ಬೇರೆ ರೀತಿ ನಾಟಕಗಳು ಮನೋರಂಜನೆಗೆ ಅಂತ ಇತ್ತು. ಒಂದು ನಾಟಕ ಕಂಪ್ನಿ ಅಂತ ಮಾಡಿಕೊಂಡು ಬೇರೆ ಕಡೆ ಹೋಗಿ ನಾಟಕ ಮಾಡೋದೆಲ್ಲ 150 ವರ್ಷದಿಂದ ಇತ್ತೀಚೆಗೆ ಶುರುವಾಗಿತ್ತು. ಇದೇ ವೃತ್ತಿ ನಿರತ ರಂಗಭೂಮಿ. ಇದರಲ್ಲಿ ಕೆಲಸ ಮಾಡೋ ಕಲಾವಿದರೆಲ್ಲ ಹೊಟ್ಟೆಪಾಡಿಗೆ ಜೀವನ ನಡೆಸೋಕೆ ನಾಟಕಗಳನ್ನೇ ನಂಬ್ಕೊಂಡಿರ್ತಾರೆ. ಗುಬ್ಬಿ ಕಂಪನಿಯನ್ನು ನಡೆಸಿದ ಗುಬ್ಬಿ ವೀರಣ್ಣ ಅವರು, BR ಪಂತ್ಲು, BS ರಂಗ, ಮಾಸ್ಟರ್ ಹಿರಣ್ಣಯ್ಯ ಅವರು, ಇವರೆಲ್ಲ ತುಂಬಾ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ವೃತ್ತಿ ರಂಗಭೂಮಿಗೆ. ಕನ್ನಡದ ಮೂವಿಗಳೆಲ್ಲ ಶುರುವಾದಾಗ ನಾಟಕ ಸಂಸ್ಥೆಗಳು, ರಂಗ ಕಲಾವಿದರೇ ಅದರಲ್ಲಿ ತುಂಬಾ ದೊಡ್ಡ ಪಾತ್ರ ವಹಿಸಿದ್ರು. ಏನ್ ಗೊತ್ತಾ, ಡಾಕ್ಟರ್ ರಾಜ್ಕುಮಾರ್ ಅವರಿದಾರಲ್ಲ, ಅವ್ರು ಬಂದಿದ್ದು ರಂಗಭೂಮಿಯಿಂದನೇ, ಗೊತ್ತಾ? ಏನು, ರಾಜ್ಕುಮಾರ್ ಅವ್ರ ನಾಟಕ ಮಾಡ್ತಿದ್ರಾ? ಹೌದು.
ರಾಜ್ಕುಮಾರ್ ಅವರು, ನರಸಿಂಹರಾಜು, KS ಅಶ್ವಥ್, ಬಾಲಕೃಷ್ಣ, ಕಲ್ಯಾಣ್ ಕುಮಾರ್ ಈ ಥರ ಎಷ್ಟೊಂದು ಸಿನಿಮಾ ಕಲಾವಿದರು ರಂಗಭೂಮಿಯಿಂದನೇ ಬಂದಿದ್ದು. ರಾಜ್ಯದ ಬೇರೆ ಬೇರೆ ಕಡೆ ಇದ್ದ ಎಷ್ಟೊಂದು ನಾಟಕ ಕಂಪನಿಗಳ ಕಲಾವಿದರೆ ಮೂವಿಗಳಲ್ಲೂ ಪಾತ್ರ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ. ಆದರೆ ಆಮೇಲೆ ನಿಧಾನಕ್ಕೆ ಸಿನಿಮಾಗಳೆಲ್ಲ ಬಂದ ನಂತರ, ಹಾಗೆ ಜನರ ಅಭಿರುಚಿ ಬದಲಾಗ್ತಾ ಬಂದ ಹಾಗೆ ಈ ನಾಟಕ ಕಂಪನಿಗಳಿಗಿದ್ದ ಪ್ರಸಿದ್ಧಿ ಕಡಿಮೆ ಆಗ್ತಾ ಬಂತು. ಆಗ ಶುರುವಾಗಿದ್ದು ಹವ್ಯಾಸಿ ರಂಗಭೂಮಿ. ಬೇರೆ ಬೇರೆ ಜಾಬ್ ಮಾಡ್ತಾ ಇರೋರು ಅವ್ರಿಗೆ ಬಿಡುವಿದ್ದ ಸಮಯದಲ್ಲಿ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾರೆ, ಆ್ಯಕ್ಟ್ ಮಾಡ್ತಾರೆ. ಇದು ಹೊಸ ಹೊಸ ವಿಷಯ ಇರೋ ನಾಟಕಗಳು ಬರೋಕೆ, ನಾಟಕದಲ್ಲಿ ಹೊಸ ಹೊಸ ತಂತ್ರವನ್ನು ಅಳವಡಿಸೋಕೆ, ಹೊಸ ಪ್ರಯೋಗಗಳನ್ನು ಮಾಡೋಕೆ ಕಾರಣ ಆಯಿತು. ಗಿರೀಶ್ ಕಾರ್ನಾಡ್, ನಾಗಾಭರಣ, ಚಂದ್ರಶೇಖರ್ ಕಂಬಾರ್, BV ಕಾರಂತರು, CR ಸಿಂಹ ಇವರೆಲ್ಲ ತುಂಬ ಒಳ್ಳೊಳ್ಳೆ ನಾಟಕಗಳನ್ನ ನಿರ್ದೇಶಿಸಿದ್ರು, ಬರೆದ್ರು. ಅನಂತ್ನಾಗ್, ಶಂಕರ್ನಾಗ್ ಇವ್ರ ಹೆಸರೆಲ್ಲ ಕೇಳಿದೆಯಲ್ವಾ? ಇವರು TN ಸೀತಾರಾಮ್, ದತ್ತಾತ್ರೇಯ ಇವರೆಲ್ಲ ಹವ್ಯಾಸಿ ರಂಗಭೂಮಿ ಹಿನ್ನೆಲೆಯಿಂದನೇ ಆಮೇಲೆ ಸಿನಿಮಾಗೆ ಬಂದವರು. ಬೆಂಗಳೂರು, ಮೈಸೂರಲ್ಲಂತೂ ಹವ್ಯಾಸಿ ರಂಗಭೂಮಿ ಕಲಾವಿದರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಹಾಗೆ ಬೇರೆ ಬೇರೆ ಕಡೆ ಕಲಾವಿದರಿಗೂ ಪ್ರದರ್ಶನ ಮಾಡೋಕೆ ಇಲ್ಲಿ ತುಂಬ ಒಳ್ಳೆ ಅವಕಾಶಗಳಿದೆ. ನಂಗಂತೂ ಮೂವಿಗಳಲ್ಲೆಲ್ಲ ಫೇಮಸ್ ಆಗಿರೋ ಎಷ್ಟೊಂದು ಜನ ನಾಟಕದಲ್ಲೂ ಮಾಡಿದ್ದಾರೆ ಅನ್ನೋದು ಆಶ್ಚರ್ಯ ಅನ್ನಿಸ್ತಿದೆ. ಇತ್ತೀಚೆಗೆ ಅದು ಕಡಿಮೆ ಆಗಿದೆ. ಆದರೆ ಆಗಲೇ ಹೇಳ್ದ ಹಾಗೆ ನಾಟಕದ ಹಿನ್ನೆಲೆ ಇದ್ಕೊಂಡು ಸಿನಿಮಾಗೆ ಹೋಗೋದು ಆಗೆಲ್ಲ ತುಂಬ ಸಾಮಾನ್ಯ ಆಗಿತ್ತು. ಹಾಗೆ ನಾಟಕನೂ ಸಿನಿಮಾಗಳಿಗಿಂತ ಏನು ಕಡಿಮೆ ಇಲ್ಲದ ಹಾಗೆ ಮನೋರಂಜನೆ ಕೊಡ್ತಾ ಇದ್ದು. ಗುಬ್ಬಿ ವೀರಣ್ಣ ಅವರು ಅವ್ರ ಕಂಪ್ನಿಯಲ್ಲಿ ಎಷ್ಟೊಂದು ಪ್ರಯೋಗ ಮಾಡಿ ಜನರು ಪದೇ ಪದೇ ನಾಟಕಕ್ಕೆ ಬರೋ ಹಾಗೆ ಮಾಡ್ತಿದ್ರು. ಬರೀ ಮಾತಷ್ಟೇ ಇರೋದಲ್ಲದೆ ಹಾಡು, ನೃತ್ಯವನ್ನು ನಾಟಕದಲ್ಲಿ ತಂದರು. ವೈಭವವಾದ ಸೆಟ್ ಹಾಕ್ತಾ ಇದ್ರು. ಕುರುಕ್ಷೇತ್ರ ನಾಟಕದಲ್ಲಂತೂ ವೇದಿಕೆ ಮೇಲೆ ನಿಜವಾದ ಆನೆ, ಕುದುರೆ ತಂದು ಎದುರಿಗೆ ಕುರುಕ್ಷೇತ್ರ ಯುದ್ಧ ನಡೀತಾ ಇದೆಯೋ ಅನ್ನೋ ಥರ ಮಾಡಿದ್ರಂತೆ. ಓ ವಾವ್, ಸೂಪರ್! ಹಾಗೆ BV ಕಾರಂತರು ಕೂಡ ಜಾನಪದ ಕಲೆಗಳನ್ನ, ಯಕ್ಷಗಾನವನ್ನ ನಾಟಕದಲ್ಲೂ ಅಳವಡಿಸಿ ಹೊಸ ಪ್ರಯೋಗಗಳನ್ನ ಮಾಡಿ ನಾಟಕದಲ್ಲಿ ಹೊಸತನ್ನ ತಂದರು. B ಶ್ರೀರಂಗ ಅವರು ನಾಟಕಗಳನ್ನ ಬರೆದಿದ್ದಲ್ಲದೆ ಈ ನಾಟಕಗಳ ತಯಾರಿ ಇರುತ್ತಲ್ವಾ, ಅದಕ್ಕೂ ಮಹತ್ವ ಕೊಟ್ಟು ರಂಗ ಶಿಕ್ಷಣದ ಬಗ್ಗೆ ರಂಗ ಶಿಬಿರಗಳನ್ನು ನಡೆಸಿದ್ರು. ಈಗ ಮೂವಿನಲ್ಲಾದರೆ ಆ್ಯಕ್ಟಿಂಗ್ ಮಾಡಿದ್ದು ಸರಿಯಾಗಿಲ್ಲ ಅಂದರೆ ಮಾತುಗಳು ಮರ್ತು ಹೋದರೆ ಮತ್ತೆ ಶೂಟಿಂಗ್ ಮಾಡ್ಬೋದಲ್ವಾ? ಆದರೆ ನಾಟಕದಲ್ಲಿ ಆ ಥರ ಇಲ್ಲವೇ ಇಲ್ಲ. ನೇರವಾಗಿ ಜನರ ಎದುರುಗಡೆನೆ ಅಭಿನಯ ಮಾಡಬೇಕು, ಹಾಡು ಹಾಡಬೇಕು. ಹಾಗಾಗಿ ಇದಕ್ಕೆ ತಯಾರಿ, ಪ್ರಾಕ್ಟೀಸ್ ತುಂಬ ಮುಖ್ಯ. ಒಂದು ನಾಟಕವನ್ನು ಬರೆಯೋದ್ರಿಂದ ಶುರು ಮಾಡಿ ವೇದಿಕೆ ಮೇಲೆ ಪ್ರದರ್ಶನ ಮಾಡೋ ತನಕನೂ ಎಷ್ಟೊಂದು ಜನ ತುಂಬ ಕೆಲಸ ಮಾಡಿರ್ತಾರೆ. ಅಂದಹಾಗೆ ವೇದಿಕೆ ಮೇಲಲ್ಲದೆ ಬೀದಿನಲ್ಲಿ ಮಾಡೋ ನಾಟಕಗಳು ಇರುತ್ತೆ ಗೊತ್ತಾ? ಯಾವುದಾದ್ರೂ ಪೇಟೆಗಳಲ್ಲಿ, ಊರುಗಳಲ್ಲಿ ಜನ ಇರೋ ಕಡೆನೇ ಹೋಗಿ ಅವ್ರ ಮಧ್ಯದಲ್ಲೇ ನಾಟಕಗಳನ್ನ ಮಾಡ್ತಾರೆ. ಅಂಥ ನಾಟಕಗಳಿಗೆ ಬೀದಿ ನಾಟಕಗಳು ಅಂತ ಹೇಳ್ತಾರೆ. ಜನರಿಗೆ ತಿಳುವಳಿಕೆ ಹೇಳೋಕೆ, ಅರಿವು ಮೂಡಿಸುವಂಥ ವಿಷಯಗಳ ಬಗ್ಗೆ ಇರುತ್ತೆ ಈ ನಾಟಕಗಳು. ಜನಜಾಗೃತಿ ಮೂಡಿಸೋದೇ ಇಂಥ ನಾಟಕಗಳ ಉದ್ದೇಶ. ನಾಟಕಗಳ ವಿಷಯ, ರೀತಿ ಎಲ್ಲ ಬೇರೆ ಬೇರೆ ಆಗಿದ್ರೂ ಈ ಎಲ್ಲ ಕಲಾವಿದರ, ರಂಗಕರ್ಮಿಗಳ ಶ್ರಮ, ಪ್ರಯತ್ನದಿಂದನೇ ಸಾವಿರಾರು ವರ್ಷ ಆದರೂ ನಾಟಕಗಳು, ರಂಗಭೂಮಿ ಇನ್ನೂ ಜೀವಂತವಾಗಿದೆ. ನೀವು ನಿಮ್ಮ ಅಕ್ಕ, ಅಣ್ಣ, ತಮ್ಮ, ತಂಗಿ ಅಥವಾ ಅಪ್ಪ, ಅಮ್ಮ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರ್ದಾರ ಜೊತೆಗೆ ಸೇರಿ ಬೆಳಕು, ಶಬ್ದ, ಬೇರೆ ಬೇರೆ ಥರ ಸೌಂಡ್ ಇಫೆಕ್ಟ್ಸ್ ಯೂಸ್ ಮಾಡಿ ಒಂದು ಸಣ್ಣ ಸೀನ್ ಅಥವಾ ಸನ್ನಿವೇಶ ನಾಟಕದ ಥರ ನಟನೆ ಮಾಡಿ ಅದನ್ನ ವಿಡಿಯೋನ ಜಗಲಿಕಟ್ಟೆ ಟೀಮ್ ಜೊತೆಗೆ ಶೇರ್ ಮಾಡಿ. ನಾನು ನನ್ನ ಮನೆಯವ್ರ ಜೊತೆ ಟ್ರೈ ಮಾಡಿ ಅವ್ರ ಜೊತೆ ಹಂಚ್ಕೊತೀನಿ. ಈ ಸಂಚಿಕೆ ಹೇಗಿತ್ತು ಅಂತ ತಿಳಿಸಿ ಅಂತ ಈ ಸಂಚಿಕೆಯನ್ನು